ಕನ್ನಡದಲ್ಲಿ ಮೂವೀಸ್ ಬರ್ತಿಲ್ಲ ಅಂತ ಫ್ಯಾನ್ಸ್ಗಳು ಬೇಜಾರಾಗಿದ್ದಾರೆ. ಮೂವೀಸ್ಗಳು ಯಾಕೆ ಬರ್ತಿಲ್ಲ ಅಂತಂದರೆ ಪ್ರತಿಯೊಬ್ಬ ಆ್ಯಕ್ಟರು ಕೂಡ ಅವ್ರದ್ದೇ ಆದಂಥ ಒಂದು ಮೂವಿಲಿ ಬ್ಯುಸಿಯಾಗಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಷ್ಟ ಇರೋವಂಥ ಆ್ಯಕ್ಟರು ಲೈಕ್ ದರ್ಶನ್, ಸುದೀಪ್, ಯಶ್ ಇವ್ರುಗಳು ಯಾವ ಫಿಲಮ್ ಮಾಡ್ತಾವ್ರೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ನಾವು ರಿಷಬ್ ಶೆಟ್ಟಿ ಅವರಿಂದನೇ ಸ್ಟಾರ್ಟ್ ಮಾಡೋಣ. ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 1 ಫಿಲಮಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಈ ಫಿಲಮ್ ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗ್ತಿದೆ. ಮತ್ತು ಈ ಫಿಲಮ್ಗೆ ರಿಷಬ್ ಶೆಟ್ಟಿ ಅವರೇ ಹೀರೋ ಮತ್ತು ಅವರೇ ಡೈರೆಕ್ಟ್ರು. ರೀಸೆಂಟಾಗಿ ರಿಷಬ್ ಅವರ ಬರ್ತ್ಡೇಗೆ ಒಂದು ಪೋಸ್ಟರು ಮತ್ತು ಅದಾಗ್ತಿದ್ದಂಗೆ ಒಂದು ಸಾಂಗು ಎಲ್ಲದನ್ನು ಕೂಡ ಬಿಟ್ಟಿರೋಂಥ ಒಂದು ಸಾಂಗ್ನಲ್ಲಿ ಡಿಕೋಡ್ ಮಾಡಿ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಈ ಫಿಲಮ್ಗೆ ರುಕ್ಮಿಣಿ ವಸಂತ್ ಅವರ ಹೀರೋಯಿನ್ ಅಂತ. ಮತ್ತು ಈ ಫಿಲಮ್ ಕದಂಬರ ಟೈಮ್ಲೈನ್ನಲ್ಲಿ ಬರ್ತಾ ಇದೆ. ಆಗಿನ ಕಾಲದಲ್ಲಿ ಬರ್ತಾ ಇರೋದ್ರಿಂದ ಫಿಲಮ್ಗೆ ಸ್ವಲ್ಪ ಜಾಸ್ತಿ ಬಜೆಟ್ನೇ ಆಗ್ತಾ ಇದ್ದಾರೆ. ರಾಮಾಯಣ ಅಂಡ್ ಟಾಕ್ಸಿಕ್ ಲೀಡ್ ರೋಲ್ ಬೈ ಯಶ್. ಗೀತು ಮೋಹನ್ ದಾಸ್ ಅವರು ಟಾಕ್ಸಿಕ್ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ನಿತೀಶ್ ತಿವಾರಿ ಅವರು ರಾಮಾಯಣ ಮೂವಿನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಎರಡರಲ್ಲೂ ಕೂಡ ಯಶ್ ಅವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಶ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಹೀರೋ ಆದರೆ ರಾಮಾಯಣದಲ್ಲಿ ವಿಲನ್ ಅಂದರೆ ರಾವಣ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಾರೆ. ಈ ಎರಡು ಸಿನಿಮಾಗಳು ಕೂಡ 2026ಕ್ಕೆ ರಿಲೀಸ್ ಆಗ್ತಿದೆ. ರಾಮಾಯಣ ನೆಕ್ಸ್ಟ್ ಇಯರ್ ದೀಪಾವಳಿಗೆ ಬಂದರೆ ಟಾಕ್ಸಿಕ್ ಸಮ್ಮರ್ಗೆ ಬರುವಂಥ ಚಾನ್ಸಸ್ ಇದೆ. ಆದರೆ ಇಲ್ಲಿ ಯಶ್ ಫ್ಯಾನ್ಸಿಗೆ ಬೇಜಾರಾಗುವಂಥ ವಿಷಯ ಏನು ಅಂತಂದರೆ ರಾಮಾಯಣ ಪಾರ್ಟ್ 1ನಲ್ಲಿ ಯಶ್ ಅವರು ಕೇವಲ 15 ನಿಮಿಷ ಮಾತ್ರ ಸ್ಕ್ರೀನ್ ಮೇಲೆ ಇರ್ತಾರೆ. ಆದರೆ ರಾಮಾಯಣ ಪಾರ್ಟ್ 2 ಸಿನಿಮಾದಲ್ಲಿ ಯಶ್ ಅವರು ಕಂಪ್ಲೀಟ್ ಆಗಿರ್ತಾರೆ. ಇದು ಅಫಿಷಿಯಲ್ ಆಗಿ ಬಂದಿರುವಂಥ ನ್ಯೂಸು. ಇನ್ನು ಮೂರನೇದಾಗಿ ದರ್ಶನ್ ಅವರ ಸಿನಿಮಾ ಕಡೆ ಬರೋದಾದರೆ ಇವಾಗ ಡೆವಿಲ್ ಸಿನಿಮಾನ ಮಾಡ್ತಾ ಇದ್ದಾರೆ. ಪ್ರಕಾಶ್ ವೀರ್ ಅವರು ಈ ಫಿಲಮ್ನ ಡೈರೆಕ್ಷನ್ ಮಾಡ್ತಿದ್ದು ಇವಾಗ ಬಂದಿರೋಂಥ ಅಪ್ಡೇಟ್ ಏನು ಅಂತ ಅಂದರೆ ಸಿನಿಮಾದ ಶೂಟಿಂಗ್ ಮುಗ್ದೋಗಿದೆ. ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಸಿನಿಮಾ ಕೆಲಸ ಮಾಡ್ತಾ ಇದೆ. ಸಿನಿಮಾ ನವೆಂಬರ್ ಇಲ್ಲ ಡಿಸೆಂಬರ್ನಲ್ಲಿ ರಿಲೀಸ್ ಆಗುತ್ತೆ ಅಂತ ಒಂದು ಬಸ್ ಬಂದಿದೆ ಅಷ್ಟೇ. ಇದು ಅಫಿಷಿಯಲ್ ಆಗಂತೂ ಅನೌನ್ಸ್ ಆಗಿಲ್ಲ. ಇನ್ನು ನಾಲ್ಕನೇದಾಗಿ ಕಿಚ್ಚ ಸುದೀಪ್ ಅವರ ಸಿನಿಮಾದ ಕಡೆ ಬರೋದಾದರೆ ರೀಸೆಂಟಾಗಿ ಒಂದು ಪ್ರೆಸ್ ಮೀಟ್ನ ನಡೆಸಿದ್ರು. ಆ ಪ್ರೆಸ್ ಮೀಟ್ನಲ್ಲಿ ಏನು ಗೊತ್ತಾಯಿತು ಅಂತಂದರೆ ಈ ಫಿಲಮ್ ಡೈರೆಕ್ಟರ್ ಬಂದು ವಿಜಯ್ ಕಾರ್ತಿಕೇಯನ್ ಅವರು. ರೀಸೆಂಟಾಗಿ ಬಂದಂಥ ಮ್ಯಾಕ್ಸ್ ಫಿಲಮ್ಗೂ ಕೂಡ ಇವರೇ ಡೈರೆಕ್ಟರ್ ಆಗಿದ್ದು. ಮತ್ತು ಈ ಫಿಲಮ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಸತ್ಯಜ್ಯೋತಿ ಫಿಲಮ್ಸ್ ಪ್ರೊಡಕ್ಷನ್ ಅವರು. ಮತ್ತು ಈ ಫಿಲಮ್ ಮೇ ಬಿ ಅಕ್ಟೋಬರ್ ಆರ್ ಡಿಸೆಂಬರ್ನಲ್ಲಿ ರಿಲೀಸ್ ಆಗುತ್ತೆ ಅಂತ ಗೂಗಲ್ನಲ್ಲಿ ತೋರಿಸ್ತಾ ಇದೆ. ಇನ್ನು ಐದನೇದಾಗಿ ಧ್ರುವ ಸರ್ಜಾ ಅವರ KD ಸಿನಿಮಾ. ಇದನ್ನ ಡೈರೆಕ್ಷನ್ ಮಾಡ್ತಾ ಇರೋದು ಪ್ರೇಮ್ ಅವರು. ಈ ಫಿಲಮ್ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಇದೇ ಥರ ಅಪ್ಡೇಟ್ಸ್ಗಳು ಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದು ಪ್ರೇಮ್ ಅವರು ಡೈರೆಕ್ಷನ್ ಮಾಡ್ತಾ ಇರೋದ್ರಿಂದ ಫಿಲಮಲ್ಲಿ ರೌಡಿಸಮ್ ಕತೆ ಬಂದೇ ಬರುತ್ತೆ. ಇನ್ನು ಫಿಲಮ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಎಲ್ಲೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಇನ್ನು ಕೊನೆಯದಾಗಿ ಆಗಸ್ಟ್ 15ನೇ ತಾರೀಕು ರಿಲೀಸ್ ಆಗ್ತಿರೋವಂಥ 45 ಸಿನಿಮಾದ ಬಗ್ಗೆ ಮಾತಾಡೋದಾದರೆ ರಾಜ್ ಬಿ ಶೆಟ್ಟಿ, ಶಿವರಾಜ್ ಕುಮಾರ್, ಉಪೇಂದ್ರ ಅವರು ಈ ಫಿಲಮ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತು ಈ ಮೂವಿ ಡೈರೆಕ್ಟರ್ ಬಂದು ಅರ್ಜುನ್ ಜನಿ ಅವರು. ಮ್ಯೂಸಿಕಲ್ ಡೈರೆಕ್ಟರ್ ಆದಂಥ ಅರ್ಜುನ್ ಜನಿ ಅವರು ಫಿಲಮ್ ಡೈರೆಕ್ಟರ್ ಆಗಿದ್ದಾರೆ. ಅವರ ಮೊದಲನೇ ಡೈರೆಕ್ಷನ್ ಸಿನಿಮಾ ಯಾವ ಥರ ಇರುತ್ತೆ ಅಂತ ಆಗಸ್ಟ್ 15ನೇ ತಾರೀಕು ಗೊತ್ತಾಗುತ್ತೆ. ಸಿನಿಮಾದ ಜಾನರು ಅಡ್ವೆಂಚರಸ್ಸು ಆ್ಯಕ್ಷನ್ ಆಗಿರೋದ್ರಿಂದ ಸಿನಿಮಾ ಯಾವ ಥರ ಇರ್ಬೋದು ಅಂತ ನನಗೂ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ. ಅವನ್ನ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.